ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 12 ಶ್ಲೋಕ 16. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಈ ಶ್ಲೋಕದ ಭಾವಾರ್ಥ: ಯಾವ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳದವನು ಪವಿತ್ರನಾದವನು, ದಕ್ಷನು. ಶ್ರೀಕೃಷ್ಣನು ಹೇಳುವಂತೆ ಕರ್ಮವೆಲ್ಲ ಒಂದೇ. ನಿಯತವಾದ ಕರ್ಮ, ನಿಯತವಾದ ಆರಾಧನೆ, ಚಿಂತನೆ ಇವುಗಳಲ್ಲಿ ದಕ್ಷನಾಗಿರುವವನು, ಎಲ್ಲ ಆರಂಭಗಳನ್ನು ತೊರೆದವನೂ ಆದ ನನ್ನ ಭಕ್ತನು ನನಗೆ ತುಂಬ ಪ್ರೀತಿಪಾತ್ರನು. ಮಾಡಲರ್ಹವಾದ ಯಾವುದೊಂದು ಕಾರ್ಯವೂ ಅವನ ಮೂಲಕ ಆರಂಭವಾಗಲು ಶೇಷವಾಗಿರುವುದಿಲ್ಲ. ಭಕ್ತನಿಗೆ ಹಣವನ್ನು ನೀಡಲು ಯಾರಾದರೂ ಮುಂದೆ ಬರಬಹುದು, ಆದರೆ ಅವನು ಹಣ ಸಂಪಾದನೆಗಾಗಿ ಪ್ರಯತ್ನ ಪಡಬಾರದು. ಪರಮೋತ್ತಮನ ಕೃಪೆಯಿಂದ ತಾನಾಗಿಯೇ ಹಣವು ಒದಗಿ ಬಂದರೆ ಅವನ ಮನಸ್ಸು ಕದಡುವುದಿಲ್ಲ. ಸಹಜವಾಗಿ ಭಕ್ತನು ದಿನಕ್ಕೆ 2 ಬಾರಿ ಸ್ನಾನ ಮಾಡುತ್ತಾನೆ ಮತ್ತು ಭಕ್ತಿ ಸೇವೆಗಾಗಿ ಬೆಳಗ್ಗೆ ಬೇಗನೆ ಏಳುತ್ತಾನೆ. ಹೀಗೆ ಅವನು ಸಹಜವಾಗಿ ಅಂತರಂಗದಲ್ಲಿಯೂ ಶುಚಿಯಾಗಿರುತ್ತಾನೆ.